ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನೋಡ್ರಿ ಪಾರ್ಟ್ 1 ಒಳಗೆ ಏನೈತಿಲ್ಲ ಅಲ್ಲಿ ನೋಡಿದ್ರಲ್ಲ. ಈಗ ನೆಕ್ಸ್ಟ್ ನೋಡ್ರಿ ಪಾರ್ಟ್ 2 ಮಾಡೀನಿ, ಯಾಕಂದ್ರೆ ಲೆಂತಿ ಆಗಿತ್ತು ಅಂತ ಹೇಳಿದ್ನಲ್ಲ. ಹಾಗಾಗಿ ಪಾರ್ಟ್ 2 ಒಳಗೆ ಏನಾಯ್ತು ನೆಕ್ಸ್ಟ್ ಅದೆಲ್ಲ ಕಂಟಿನ್ಯೂ ಆಗಿ ವಿಡಿಯೋ ಹಾಕಿ ನೋಡ್ರಿ. ನಾನು ಬಿಸಿ ಹೋಳಿಗೆ ಮಾಡಾಕತ್ತಿದ್ದೆ ಒಳಗೆ, ಅಲ್ಲಿಗೆ ನಿನ್ನೆ ವಿಡಿಯೋ ಎಂಡ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ನೋಡ್ರಿ ನಮ್ಮ ಮನೆಯವರು ಆಮೇಲೆ ಶ್ರೀಕಾಂತ್ ಅವ್ರ ತಂಗಿ ಗಂಡ ಅದು ಬಂದಿದ್ದರು. ಅವರಿಗಿಟ್ಟು ಊಟ ಕೊಟ್ಟಿದ್ದೆ. ಅವರು ಊಟ ಮಾಡಾಕತ್ತಾರೆ ನೋಡ್ರಿ. ಅಕ್ಷಯ್ನು ಬಂದ, ಅಕ್ಷಯ್ಗಿಟ್ಟು ಊಟ ಕೊಟ್ಟೈತಿ. ನಾ ಇಲ್ಲಿ ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ. ಇದೇ ವಿಡಿಯೋಕ್ಕೆ ಎಂಡ್ ಆಗಿತ್ತು ನಿನ್ನೆ ವಿಡಿಯೋ. ಹೋಳಿಗೆ ಮಾತ್ರ ನೋಡ್ರಿ ಮಸ್ತ್ ಬಂದಿದ್ದು, ದೊಡ್ಡನೂ ಆಗಿದ್ದು ನೋಡ್ರಿ. ಇನ್ನೂ ಇಷ್ಟು ದೊಡ್ಡದು ಮಾಡ್ತಿದ್ದೆ, ಬಟ್ ಅದು ಇದು ಹಂಚಿ ದೊಡ್ಡದಾಗಿತ್ತು, ಸಣ್ಣದಾಗಿತ್ತಂತೆ ಅಷ್ಟೇ ಮಾಡಿದೆ. ಅವರು ಎಲ್ಲರೂ ಊಟ ಮಾಡಾಕತ್ತಾರೆ ನೋಡ್ರಿ. ಲಕ್ಷೇನು ಊಟ ಮಾಡಾಕತ್ತಾನ. ಅವ್ನು ಇವತ್ತು ಬರ್ಡೇ ಐತೆ ಅಂತ ಹೇಳಿದ್ನಲ್ಲ ನಿನ್ನೆ, ಅದಕ್ಕೆ ಸ್ವೀಟ್ ಹೋಳಿಗೆನೇ ತಿನ್ನಪ್ಪ, ಇದೇ ಸ್ವೀಟ್ ಅಂತ ಹೇಳಿದ್ವಿ. ಅವನು ಊಟಕ್ಕೆ ಕರೆಯಕತ್ತ ನೋಡ್ರಿ, ನಿಮಗೆಲ್ಲ ಊಟ ಮಾಡೋಮ್ಮ ಅಂತೇಳಿ. ನಮ್ಮ ಮಮ್ಮಿ ಇದು ಮಾಡಂತೇವೆ ಮಾಡಲಿಲ್ಲ. ಆಮೇಲೆ ರಾಜಾನು ಬಂದ ನೋಡ್ರಿ, ರಾಜಾಗಿಟ್ಟು ಊಟ ಕೊಟ್ವಿ, ಅವನು ಊಟ ಮಾಡಾಕತ್ತಾನ. ನೆಕ್ಸ್ಟ್ ನೋಡ್ರಿ ಇವತ್ತು ನಮ್ಮ ಅಣ್ಣಾಗ ರಾಖಿ ಕಟ್ಟಾಕತ್ತೀವಿ ಎಲ್ಲರೂ ಕೂಡಿ. ಯಾಕಂದ್ರೆ ರಾಖಿ ಹಬ್ಬದಾಗ ಎಲ್ಲರೂ ಅಲ್ಲಲ್ಲೇ ಇದ್ದೀವಿ ನೋಡ್ರಿ ನಮ್ಮ ಗಂಡ ಮನ್ಯಾಗ. ಹಾಗಾಗಿ ಇವತ್ತು ಕೂಡ್ಬತ್ತು ನೋಡ್ರಿ ರಾಖಿ ಕಟ್ಟೋದು. ನಾವು ಪ್ರತಿ ವರ್ಷ ಹಾಗೆ ಆಗತ್ತೆ, ಎಲ್ಲರೂ ಅಲ್ಲಲ್ಲಿ ನಮ್ಮ ಗಂಡ ಮನ್ಯಾಗ ಇರ್ತೀವಿ, ಅವ್ರು ಇಲ್ಲಿ ಇರ್ತಾರೆ. ನಮ್ಮ ಲಾಸ್ಟ್ ಸುನಂದ ಒಬ್ಬಕ್ಕೆ ಇರ್ತಿದ್ಲು. ಈ ಸಲ ಆಕಿನೇ ಮಿಸ್ ಮಾಡ್ಕೊಳಕತ್ತೀವಿ, ಜಾತ್ರೆಗೂ ಬಂದಿಲ್ಲಕ್ಕಿ. ಅದಕ್ಕೆ ಇವತ್ತು ಕಟ್ಟಾಕತ್ತೇವು. ನಮ್ಮನ್ನ ಈ ಸಲ ಏನೋ ಸರ್ಪ್ರೈಸ್ ಆಗಿ ಗಿಫ್ಟ್ ತಂದಾನ. ಫಸ್ಟ್ ಟೈಮ್ ನೋಡ್ರಿ ಇಷ್ಟು ವರ್ಷದೊಳಗೆ ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಾನಂತ. ಏನು ತಂದಾನಂತ ಫುಲ್ಲು ಕ್ಯೂರಿಯಾಸಿಟಿ ಐತಿ. ಹಾಗೆ ನೋಡ್ರಿ ಇಲ್ಲೊಂದು ರಾಖಿ ಕಳ್ಸ್ಯಾರ ನಮ್ಮ ಅಣ್ಣಾಗ. ಅವ್ರ ತಂಗಿ ಆಗಬೇಕು, ಊರಿಂದ ಶಿವಮೊಗ್ಗಲಿಂದ ರಾಖಿ ಕೊಟ್ಟು ಕಳ್ಸ್ಯಾರ ನೋಡ್ರಿ, ಮುರುಡೇಶ್ವರಲಿಂದ. ಹಾಗಾಗಿ ಅದೇ ರಾಖಿ ನಮ್ಮ ಕೈಲೇ ಕಟ್ಸ್ಕೊಳಕತ್ತ ನಮ್ಮನ್ನ. ಈಗ ಇಷ್ಟೂರು ಕೂಡಿ ರಾಖಿ ಕಟ್ತೀವಿ. ನೆಕ್ಸ್ಟ್ ನೋಡ್ರಿ ಸರ್ಪ್ರೈಸ್ ಗಿಫ್ಟ್ ಏನೈತಂತ ಫುಲ್ ಕ್ಯೂರಿಯಾಸಿಟಿ ಐತಿ. ಯಾಕಂದ್ರೆ ಫಸ್ಟ್ ಟೈಮ್ ತೊಗೊಂಬಂದಾನ ಸರ್ಪ್ರೈಸ್ ಆಗಿ. ಏನು ತೊಗೊಂಬಂದಾನ ಅಂತ ನಮಗೂ ಕ್ಯೂರಿಯಾಸಿಟಿ ಐತಿ. ನೀವು ನೋಡ್ತಾ ಇರಿ ಕಂಟಿನ್ಯೂ ಆಗಿ, ನಿಮಗೂ ಗೊತ್ತಾಗುತ್ತೆ ಏನು ತಂದಾನ ಅಂತೇಳಿ. ಈಗ ಬರ್ರಿ ನಾನು ರಾಖಿ ಕಟ್ತೀನಿ. ಆಶಾನೂ ಕಟ್ಟಾಕತ್ತಾಳ, ಶೋಭಾಕ ಕಟ್ಟಿದ್ಲು. ಸುನಂದ ಒಬ್ಬಾಕಿ ಮಿಸ್ ಆಗ್ತಾಳೆ ನೋಡ್ರಿ, ಆಕಿ ನಾನು ನಾಳೆ ಬರ್ತೀನಿ ಅಂತೇಳಿ. ನಾಳೆ ಆಕಿ ಬಂದಾಗ ಅವಾಗೇ ಕಟ್ತೀನಿ ಅಂತೇಳಿ. ಹಾಗಾಗಿ ನಾವು ಅಷ್ಟೇ ಕಟ್ಟಾಕತ್ತೀವಿ. ಈಗ ಬರೀಗೆಲ್ಲ ಮುಗಿದ್ಮ್ಯಾಗ ಗಿಫ್ಟ್ ಏನೈತೈತಿ ಓಪನ್ ಮಾಡ್ತೀನಿ. ನಿಮ್ಮ ಮುಂದೆ ಓಪನ್ ಮಾಡಿದ್ಮೇಲೆ ನೋಡಾಕತ್ತೀರಿ ಏನು ತಂದಾನ ಸರ್ಪ್ರೈಸ್ ಗಿಫ್ಟ್ ಅಂತೇಳಿ. ಆಲ್ಮೋಸ್ಟ್ ಅಲ್ಲ ಅವ ಯಾವಾಗೂ ಸರ್ಪ್ರೈಸ್ ಕೊಟ್ಟಿಲ್ಲ, ನಾರ್ಮಲಾಗಿ ಅಮೌಂಟ್ ಹಾಕ್ತಿದ್ದ ಅಷ್ಟೇ, ಏನರ ಬೇಕಂತ ಹೇಳ್ತಿದ್ದ. ಆದರೆ ಬಟ್ ಸರ್ಪ್ರೈಸ್ ಆಗಿ ಏನೂ ತೊಗೊಂಬಂದಿದ್ದಿಲ್ಲ. ಹಾಗಾಗಿ ಒಂಥರ ಫುಲ್ ಕ್ಯೂರಿಯಾಸಿಟಿ ಅಂದರೆ ಕ್ಯೂರಿಯಾಸಿಟಿ ಆಗಿಬಿಟ್ಟದೆ, ಏನು ತೊಗೊಂಬಂದಾನ ಗಿಫ್ಟನ್ನು ಅಂತೇಳಿ. ಅವ ಯಾವಾಗೂ ಹೇಳಿದ್ದಿಲ್ಲ. ಸಡನ್ನಾಗಿ ಒಮ್ಮೆ ತಂದಾಗೆ ಈಗ ರಾಖಿ ಕಟ್ಟುವಾಗೆ ತಂದು ಕೊಟ್ಟಾಗೆ ಗೊತ್ತಾಗಿದ್ದು ನಮಗೆ. ಇದಕ್ಕಿಂತ ಮುಂಚೆ ಯಾವಾಗೂ ಅಂದೇ ಇಲ್ಲ ನೋಡ್ರವ, ಇಲ್ಲ ಈ ಸತಿ ಗಿಫ್ಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ. ಹಾಗಾಗಿ ಫಸ್ಟ್ ಟೈಮ್ ಹಿಂಗೆ ಸರ್ಪ್ರೈಸ್ ಆಗಿ ತಂದಲ್ಲ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಆಗಿಬಿಟ್ಟೈತಿ. ತಂದಿಟ್ಟಿಂದೆ ಒಮ್ಮೆ ಶಾಕ್ ಆಗಿಬಿಟ್ಟು ಎಲ್ಲರಿಗೂ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡತ್ತಾರ ಅಂತೇಳಿ. ಅದು ಏನೇ ಕೊಡ್ರಿ, ಅದು ₹1 ಇರಲಿ, ಒಂಥರ ಅದ್ರದ್ದು ಮಹತ್ವನೇ ಬೇರೆ ಇರ್ತೈತೆ ನೋಡ್ರಿ. ಅವ ಇಷ್ಟಪಟ್ಟು ನಮ್ಮ ಸಂಬಂಧ ಟೈಮ್ ತೊಗೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇಟ್ಟನಲ್ಲ. ಹಾಗಾಗಿ ಫುಲ್ ಖುಷಿಯಾಗಿಬಿಟ್ಟಿವಿ ಎಲ್ಲರೂ ನೋಡ್ರಿ. ಈಗ ಎಲ್ಲರಿಗೂ ಕೊಟ್ಟು ಕಾಲು ಮುಗ್ಯಾಕತ್ತಾನ ಅನ್ನ. ನಮ್ಮ ಅನ್ನ ಅನ್ನೋದು ಒಂದೇ ನೋಡ್ರಿ, ಅನ್ನ ತಂದಿದ್ಕಿನ ಹೆಚ್ಚು ನೋಡ್ರಿ, ಅಷ್ಟು ನಮಗೆಲ್ಲ ಪ್ರೀತಿ ಕೊಡ್ತಾನೆ. ಅನ್ನದ ಸ್ಥಾನಕ್ಕಿಂತ ಹೆಚ್ಚಿಗೆ ನಮಗೆಲ್ಲರಿಗೂ ನೋಡ್ಕೋತಾರೆ ನೋಡ್ರಿ. ನಮ್ಮ ಅಪ್ಪ ಇಲ್ಲನೂ ಕೊಡ್ತೇನೆ ಮಾಡಿಲ್ಲ ನಮಗೆಲ್ಲರಿಗೂ. ದೇವ್ರು ಆದ್ರೆ ಏನು ಮಾಡೋದು, ದೇವ್ರು ಅವನಿಗೆ ಎಷ್ಟು ಮಾಡತ್ತಾನ ಅದು ನಮಗೆ ಗೊತ್ತು ನೋಡ್ರಿ. ಎಲ್ಲರಿಗೂ ಗಿಫ್ಟ್ ಕೊಟ್ಟಾನ. ಬರ್ರಿ ಈಗ ಓಪನ್ ಮಾಡೋದು ಏನೈತಿ. ಫಸ್ಟ್ ಈಗ ಓಪನ್ ಮಾಡೋದೈತಿ. ಈಗ ನಾ ಅಂತೂ ಅದನ್ನೇ ಹೇಳಾಕತ್ತೀನಿ ನೋಡ್ರಿ. ನಂದು ಅವಾಜ್ ಅದು ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಭಾಳ ಇತ್ತು, ಹೊರಗಡೆ ಇದೆಲ್ಲ ಮೆರವಣಿಗೆ ಹೊಂಟಿತ್ತಲ್ಲ. ಹಂಗಾಗಿ ನಾ ಮಾತಾಡಿದ್ದು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಾಕತ್ತೀನಿ. ಅದೇ ಹೇಳಿದೆ ನೋಡ್ರಿ ಏನೈತಿ ಓಪನ್ ಮಾಡೋದು ಅಂತೇಳಿ. ಗೆಸ್ಟ್ ಮಾಡಾಕತ್ತಿದ್ದೆ ನಾ ಬಾಕ್ಸ್ ನೋಡಿ. ಸಂದ ಐತಲ್ಲ, ವಾಚ್ ಐತೋ ಏನೈತೋ ಅಂತೇಳಿ ಅಲ್ಲಾಡಿಸಿ ನೋಡಾಕತ್ತೀನಿ. ಬಟ್ ಅದು ವಾಚ್ ಅಲ್ಲ, ಏನೈತಂತೆ ನೀವು ಗೆಸ್ ಮಾಡಿರಿ ನೋಡಮು. ಆ್ಯಕ್ಚುಲಿ ಬಾಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲ ಏನರ ವಾಚ್ಗೆ ಚಿರ್ಬೋದು ಅಂತ ಅನಿಸ್ತದೆ ಅದನ್ನು ನೋಡಿದ್ರೆ. ಬಟ್ ವಾಚ್ ಇಲ್ಲ ನೋಡಿರಿ, ಅದು ಆ್ಯಕ್ಚುಲಿ ಟ್ಯಾಬ್ಲೆಟ್ ಬಾಕ್ಸ್ ಐತಿ. ಅದನ್ನು ನೋಡಿ ಚಿನ್ನು ಟ್ಯಾಬ್ಲೆಟ್ ಕೊಟ್ಟ ನೋಡಿ ಮಾಮ ಅಂತಂದ ನೋಡಿರಿ. ಓಪನ್ ಮಾಡಾಕತ್ತೀನಿ ಫೈನಲಿ ಏನೈತಂತೆ ನಿಮ್ಮ ಮುಂದೆನೇ. ಫಸ್ಟ್ ನಾ ಒಂದು ಓಪನ್ ಮಾಡ್ತೀನಿ, ಆಮೇಲೆ ಉಳ್ಕಿದ್ರಲ್ಲ ಆಮೇಲೆ ಓಪನ್ ಮಾಡ್ತಂದ್ರು ನೋಡಿರಿ. ಫೈನಲಿ ಏನೈತಂತೆ ಗೊತ್ತಾಯಿತು. ಅರಿಶಿನ ಕುಂಕುಮ ಚೀಟ್ ನೋಡ್ರಿ. ಇದು ಅರಿಶಿನ ಕುಂಕುಮ ಐತಿ. ಆಮೇಲೆ ಹಸಿರು ಬಳಿ ತಂದಾನ. ಹೆಣ್ಮಕ್ಳಿಗೆ ನೋಡ್ರಿ ತವ್ರ ಮನೆಯಿಂದ ಏನೇ ಕೊಟ್ಟರು ದೊಡ್ಡದು, ಅದ್ರೊಳಗೆ ನಮ್ಮನ್ನ ಅಷ್ಟು ವಿಚಾರ ಮಾಡಿ ಹಸಿರು ಬಳಿ, ಅರಿಶಿನ ಕುಂಕುಮ. ನೆಕ್ಸ್ಟ್ ಇದ್ರೊಳಗೆ ಏನೈತಿ ನೋಡ್ರಿ. ಈಗ ಖುಷಿ ಆಯ್ತು ನೋಡ್ರಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಏನೇ ಇಲ್ಲರಿಂದ ಮುತ್ತೈದವ್ರಿಗೆ ಏನೈತಿ ಅರಿಶಿನ ಕುಂಕುಮ ಹಸಿರು ಬಳಿ ಅನ್ನೋದೊಂದು ಮಹತ್ವನೇ ಬೇರೆ ಇರ್ತೈತಿ. ಅದದ್ದು ವ್ಯಾಲ್ಯೂ ಏನಂತ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನೋಡ್ರಿ. ಫಸ್ಟ್ ಆಫ್ ಆಲ್ ಪ್ರೀತಿ ಅನ್ನೋದು, ಪ್ರೀತಿನ ತಂದಿದ್ದ ಗಿಫ್ಟಿಗೇನು ಬೆಲೆ ಕಟ್ಟೋಕ್ಕಾಗಲ್ಲ. ಅದ್ರೊಳಗೆ ಇಂಥದ್ದು ಮಹತ್ವದ ಅಂತ ಗಿಫ್ಟ್ ತೊಗೊಂಬಂದಲ್ಲ. ಹಾಗಾಗಿ ಫುಲ್ಲು ಖುಷಿ ಆಗ್ಬಿಡ್ತು ನೋಡ್ರಿ ಎಲ್ಲರಿಗೂ. ಅವ್ನು ಇಷ್ಟಪಟ್ಟು ಇಷ್ಟೆಲ್ಲ ಮಾಡ್ಕೊಂಡು ತೊಗೊಂಬಂದಾನ ಅಂಥೇಳಿ. ಯಾವಾಗಲೂ ಎಷ್ಟು ಅಮೌಂಟ್ ಹಾಕಿದ್ದು ಎಷ್ಟೇ ಇರೋ ಅಮೌಂಟದ್ದು ಇರಲಿ, ಅದಕ್ಕಷ್ಟು ಇದು ಆಗಂಗಿಲ್ಲ. ಬಟ್ ಇಷ್ಟೆಲ್ಲ ಇದು ಮಾಡಕತ್ತಾನಂದ್ರೆ ಖುಷಿ ಆಯ್ತು ನೋಡ್ರಿ. ಫೈನಲಿ ಸೀರೆ ತಂದ ನೋಡ್ರಿ ಎಲ್ಲರಿಗೂ. ಅದ್ರಾಗ ನನಗೆ ಫೇವ್ರೇಟ್ ಕಲರ್ ನೋಡ್ರಿ. ಫೇವ್ರೇಟ್ ಕಲರ್ ಅಂತಲ್ಲ, ಬಟ್ ನನ್ನ ಕಡೆ ಆ ಥರ ಸಾರಿ ಯಾವುದೂ ಇದ್ದಿದ್ದಿಲ್ಲ. ಹಾಗಾಗಿ ಕಾಂಬಿನೇಷನು ಮಸ್ತ್ ಇತ್ತು, ಸಾರಿನೂ ಭಾರಿ ಇತ್ತು ನೋಡ್ರಿ. ಹಸಿರು ಬಳಿ, ಅರಿಶಿನ ಕುಂಕುಮ, ಆಮೇಲೆ ಸಾರಿ ತಂದ ನೋಡ್ರಿ ಎಲ್ಲರಿಗೂ. ಆದರೆ ಇವ್ರದೆಲ್ಲ ಸೇಮ್ ಐತಿ, ಬಟ್ ಸಾರಿ ಕಲರ್ ಚೇಂಜ್ ಇದಾವೆ ಅಷ್ಟೇ.
ಬಟ್ ಇಷ್ಟ್ರಿಗೆ ಕರೆಕ್ಟಾಗಿ ಎಲ್ಲರಿಗೆ ಯಾವ್ದು ಒಪ್ತದೆ ಅದೇ ಸಾರಿನೇ ಬಂತು. ಅವ ಕೊಡಬೇಕಾದ್ರೆ ಎಲ್ಲರಿಗೆ ನೋಡ್ರಿ ಸಪ್ರೇಟಾಗೇ ಕೊಟ್ಟಿದ್ದ. ಅಂತ ಸಪ್ರೇಟ್ ಅಂದರೆ ಬಾಕ್ಸ್ ಎಲ್ಲ ಮಿಕ್ಸ್ ಇದ್ದು, ಬಟ್ ಯಾರಿಗೆ ಇವ್ರಿಗೆ ಇದೇ ಸಾರಿ ಅಂತ ಕೊಟ್ಟಿದ್ದಿಲ್ಲ. ಬಟ್ ನಾವು ಓಪನ್ ಮಾಡಿದಾಗ ನೋಡ್ರಿ ನಮ್ಮ ಕಲರ್ ಸೂಟ್ ಆಗಂತಾನೆ ಸಾರಿ ಸಿಕ್ತು. ಅದೊಂಥರ ಖುಷಿ ಆಯ್ತು ನೋಡ್ರಿ ಎಲ್ಲರಿಗೆ. ನನಗೆ ಗ್ರೀನ್ ಕಲರ್ ಸಿಕ್ತು, ಡಾರ್ಕ್ ಗ್ರೀನ. ಆಮೇಲೆ ನಮ್ಮ ಅಕ್ಕಾಗ ನೋಡ್ರಿ ಶೋಭಾಕ ಪಿಂಕ್ ಸಿಕ್ತು, ಆಶಾಗ ಯೆಲ್ಲೋ ಕಲರ್ ಸಿಕ್ತು. ಹಾಗಾಗಿ ಸಾರಿನೂ ಮಸ್ತ್ ಅಂದ್ರೆ ಇದು ಕಾಂಬಿನೇಷನು ಮಸ್ತ್ ಇದ್ದು, ಎಲ್ಲರಿಗೆ ಖುಷಿ ಆಯಿತು. ಅದೆಲ್ಲ ಮುಗೀತು ನೋಡಿರಿ. ನೆಕ್ಸ್ಟ್ ಈಗ ಅಕ್ಷಯ್ಗೆ ಸಾನು ಕಟ್ಟಾಕತ್ತಾಳ ರಾಖಿ. ಪುಟಾಣಿ ತಂಗಿ ಕಟ್ಟಾಕತ್ತಾಳ ನೋಡ್ರಿ. ಅನ್ನಾಗ ಕಟ್ಟಿ ಇಬ್ರು ಕೂಡ ಆದ್ಯ ಪುಟ ಆಮೇಲೆ ಸಾನು ಕೂಡಿ ಅಕ್ಷಯ್ಗೆ ರಾಖಿ ಕಟ್ಟಾಕತ್ತಾರ ನೋಡ್ರಿ. ಈಗ ಇಬ್ಬರು ಅವ್ರು ಅಂತೂ ಈಕಿ ಆದ್ಯ ಅಂತೂ ಫುಲ್ ಶಾರ್ಪ್ ಅಂದ್ರೆ ಶಾರ್ಪ್ ಅದ ನೋಡ್ರಿ. ಈಕಿ ನಾವೇನಾರು ಅರಿಶಿನ ಕುಂಕುಮ ಹಚ್ಚೋಕತ್ತದ ಅದನ್ನ ನೋಡಿ ತಾನೇ ಅರಿಶಿನ ಕುಂಕುಮ ಹಚ್ಕೊಳ್ಳೋದು, ತಾನೇ ಆರತಿ ಮಾಡೋದು, ಎಲ್ಲ ಗಲ್ಲಕ್ಕೆಲ್ಲ ಹಚ್ಕೋತಾಳ್ರಿ ಆಕಿ. ಅಷ್ಟು ಜವಾದ ನೋಡ್ರಿ ಹೆಂಗೆ ಆರತಿ ಮಾಡ್ತಾಳೆ. ಆರತಿ ಮಾಡೋದು ಇವೆಲ್ಲ ಅಂದ್ರೆ ಭಾಳ ಇಷ್ಟ ನೋಡಿ. ಪೋಸ್ ಹೆಂಗೆ ಕೊಡ್ತಾಳೆ ಫೋಟೋಕ್ಕೆ. ನಾ ಎಲ್ಲರಾಗ ಅವ್ರ ಮಮ್ಮಿ ಮೊಬೈಲ್ ತೊಗೊಂಡು ನಾ ಲಾಗ್ ಮಾಡೋದು ನೋಡ್ತಾಳಲ್ಲ, ನೋಡಿ ತಾನೂ ಲಾಗ್ ಮಾಡ್ತಿರ್ತಾಳೆ ನೋಡ್ರಿ ಮೊಬೈಲ್ ತೊಗೊಂಡು. ಕೆಲವೊಂದು ವೀಡಿಯೋಸ್ ನೋಡ್ಬೇಕು ನೀವು ಫುಲ್ ನಗು ಬರ್ತಿರ್ತೈತಿ. ಇವತ್ತು ಚಿನ್ನು ನೋಡಿ ನಾನು ಒಬ್ಬನೇ ನಂದಲ್ಲಿ ಇಡ್ಲಿರ್ತೀವಿ, ತಾನೂ ಆರತಿ ಮಾಡಕ್ಕೆ ಬಂದ ನೋಡಿ. ಇವತ್ತು ರಾಖಿ ಹಬ್ಬ ಮಾಡಕತ್ತೀವಿ ನಾವು. ರಾಖಿ ಹಬ್ಬ ಮುಗಿದು ಎಷ್ಟು ದಿನ ಆಯಿತು, ಬಟ್ ಯಾವಾಗಲೂ ಹಾಗೆ ಆಗುತ್ತೆ ನೋಡಿ. ಇದೊಂದು ಮಂತ್ ಎಲ್ಲ ಹಾಗೆ ಇರ್ತೈತೆ. ರಾಖಿ ಹಬ್ಬ ಯಾವಾಗಲೂ ಇದೇ ಇರ್ತೈತೆ ನೋಡಿರಿ. ರಾಖಿ ಹಬ್ಬ ಎಲ್ಲ ಮುಗಿಸ್ಕೊಂಡು ರಾಖಿ ಕಟ್ಟಿ ಊಟ ಮಾಡಕತ್ತಾರೆ 3 ಜನ ಕೂಡಿ. ಹೋಳಿಗೆ ಉಣ್ಣಾಕತ್ತಾರೆ 3 ಮಂದಿ ನೋಡಿರಿ. ಇಷ್ಟೊತ್ತನ ಹೋಳಿಗೆ ಮಾಡೋದೆಲ್ಲ ಆಯಿತು. ಈಗ ನಾವು ಊಟ ಮಾಡಕತ್ತೇವೆ. ಎಲ್ಲರದು ಊಟ ಆಯಿತು. ರಾಜ ಬಂದು ರಾಜನ್ ಮಾಡ್ದು, ಮತ್ತು ಆಮೇಲೆ ಸಾನೂರ ಪಪ್ಪ ಸಾನು ಹುಡುಗರು ಅವರು ಊಟ ಕೂತಾರೆ. ಇಷ್ಟು ಊಟ ಕೂತಾರ. ನಾವು ಊಟ ಮಾಡಕತ್ತೇವೆ ನೋಡ್ರಿ. ಬರ್ರಿ ಬಿಸಿ ಬಿಸಿ ಹೋಳಿಗೆ ಮತ್ತು ಜಾತ್ರೆ ಹೋಳಿಗೆ ನೋಡ್ರಿ. ಇವತ್ತು ಧನುಷ್ನು ಬಂದ ನೋಡ್ರಿ ಬಿಜಾಪುರಿಂದ. ಈಗ 2 hours later. ಇಷ್ಟೊತ್ತನ ಮಲ್ಕೊಂಡಿದ್ವಿ ನೋಡ್ರಿ. ಟೈಮ್ ಎಷ್ಟು 7 ಗಂಟೆ ಆಯಿತು. ನೆಚ್ಚಿಗೆ ಇವತ್ತು 4 ಗಂಟೆಗೆ ಎದ್ದೀವಿ. ಎದ್ದು ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹೋಳಿಗೆ ಮಾಡಿ ಅಡ್ಡಾಡಿ ಹಂಗೆ ಹಿಂಗೆ ಮಾಡಿ ಎಲ್ಲ ಕೆಲಸ ಜಾಸ್ತಿ ನಮ್ಮ ಮಮ್ಮಿನೇ ಮಾಡಿ ಬರೀ ಹೋಳಿಗೆ ಒಂದೇ ಮಾಡೇ ಸುಸ್ತಾಗೈತಿ. ಮಲ್ಕೊಂಡು ಎಷ್ಟು ಜಸ್ಟ್ ಎದ್ದೀವಿ. ಬರೀ ಫ್ರೆಶಪ್ ಆಗಿ ಸ್ವಲ್ಪ ಜಾತ್ರೆಗೆ ಹೋಗೋರು. ಮತ್ತು ಚಿನ್ನು ಹುಡುಗರೆಲ್ಲ ಫುಲ್ ರೆಡಿ ಆಗ್ಬಿಟ್ಟಾರೆ. ಯಾವ ಜಾತ್ರೆಗೆ ಹೋಗಮ್ಮ, ಯಾವ ಜಾತ್ರೆಗೆ ಹೋಗಮ್ಮ ಅಂತ. ಬರ್ರಿ ನಮ್ಮೂರು ಜಾತ್ರೆಗೆ ಹೋಗಮ್ಮ, ನಿಮಗೂ ತೋರಿಸ್ತೀನಿ ನಮ್ಮೂರು ಜಾತ್ರೆ ಹೆಂಗದ ಅಂತ. ಜಾತ್ರೆಗೆ ಹೋಗಕ್ಕಂತ ಹುಡುಗರೆಲ್ಲ ರೆಡಿ ಆಗಿ ಕೂತಾವು. ಬಟ್ ಹೊರಗೆ ನೋಡ್ರಿ ಫುಲ್ ಮಳೆ ಬರಾಕಬಿಟ್ಟದ. ಹಾಗಾಗಿ ಹೋಗೋದು ಬೇಡ ಅಂತ ಹೇಳಿ ನೋಡ್ಕೋತ ಇಲ್ಲಿ ಚಾ ಕೆಟ್ಟಿನಿ. ನಮ್ಮಿ ಚಾ ಮಾಡಿದ್ಲು. ಚಾ ಕೆಟ್ಟು ವೆಯ್ಟ್ ಮಾಡ್ಕೊ ಕೂತೀವಿ ನೋಡ್ರಿ. ಹೋಗ್ಬೇಕು ಬೇಡ ಅಂತ. ಈ ಹುಡುಗರೆಲ್ಲ ಮತ್ತೆ 2 ದಿನ ಇರ್ತಾವೆ, ಹೋಗ್ತಾವೆ, ಜಾತ್ರೆಗೆ ಬಂದವು. ಮತ್ತು ಅವ್ರಿಗೆ ಮೂಡ್ ಆಫ್ ಮಾಡೋದಕ್ಕ ನೋಡ್ರಿ ಫುಲ್ ರೆಡಿಯಾಗಿ ನಿಂತ್ಬಿಟ್ಟಾರ. ಇಷ್ಟು ಅಮ್ಮ ಹೋಗುಂಬರ್ರಿ ಅಂತೇಳಿ ಅವ್ರಿಗೆ ಮೂಡ್ ಔಟ್ ಮಾಡೋಕ್ಕೂ ಮನಸ್ಸಿಲ್ಲ. ಈ ಕಡೆ ಹೋಗ್ಬೇಕಂದ್ರೆ ಈ ಮಳೆ ನೋಡ್ರಿ ಹೊರ ಹೆಂಗೆ ಬರತೈತಿ. ಇವೆಲ್ಲ ರೆಡಿಯಾಗಿ ಕೂತ್ಬಿಟ್ಟಾರ. ನಡಿಯಮ್ಮ ತಿರ್ಕೋತ ನೋಡ್ರಲ್ಲ. ಆದ್ಯ ಸಾನು ಚಿನ್ನು ಇಲ್ಲೇರ ಹೊರಗೆ ನೋಡ್ರಿ ಮಳೆ ಹೆಂಗೆ ಬರತೈತಿ. ಹೊರಗೆ ನೋಡ್ರಿ ಫುಲ್ ಮಳೆ ಬರತೈತಿ. ಈ ಮಳೆಗೆ ಎಲ್ಲಿಗೆ ಹೋಗಕ್ಕೆ ಹೊಲ್ ಹಾಕತ್ ನೋಡ್ರಿ. ಬರೀ ಫಸ್ಟ್ ಚಾ ಕುದಿಯಾಕತ್ತೈತಿ. ಚಾ ಸೋಸುಮಂತ ಆಮೇಲೆ ಡಿಸೈಡ್ ಮಾಡಮ್ ಚಾ ಕುಡಿದ್ಮೇಲೆ. ನಮ್ಮ ಮನೆಯವ್ರದ್ದು ಊರಿಂದ ಬಂದಿದ್ರು ಅಂತ ಹೇಳಿದಲ್ರಿ. ಅವರು ಹೋಗಿ ನಮ್ಮ ಬಿಟ್ಟು ಹೋಗಿ ಜಾತ್ರೆ ಮಾಡ್ಕೊಂಡು ಬಂದಾರ. ವೀರೇಶ ನಮ್ಮ ಮನೆಯವರು ರಾಜ ಅದು ಕೂಡಿ ಅವ್ರಿಗೆ ಚಾ ಮಣಿಗೆ ಚಾ ಕೊಡ್ ಬರ್ರಿ. ಈಗ ನಾವು ಏನಾರು ರೆಡಿಯಾಗಿ ಹೊಂಟಿವಿ. ಆಲ್ರೆಡಿ ಹೋಗಿ ಬಂದಾರ ನೋಡ್ರಿ ಜಾತ್ರೆ ತಿರುಗಿ. ನಮ್ಮ ಮಮ್ಮಿ ನೋಡ್ರಿ 8 ಸಲ ಚಾ ಕೊಡ್ರಿ. ಇದೇಗಾರ ಜಸ್ಟ್ ಕುಡ್ದಾಗ ಮತ್ತೆ ಚಾ ಬೇಕತ್ತ ನೋಡ್ರಿ. ಇರಲ್ಲಕ್ಕ ಎಷ್ಟು ಚಾ ಕುಡಿ ಈಗ ಜಸ್ಟ್ ಕುಡ್ದ ನೋಡ್ರಿ. ಮತ್ತೆ ಚಾ ಕೊಟ್ರಿ ಮತ್ತೆ ಈಗ ನೋಡ್ರಿ ಜಾತ್ರೆಗೆ ಹೋಗ್ಬೇಕತ್ತೆ. ರೆಡಿಯಾಗಿ ಸುಸ್ತಾಗಿ ಕೂತ್ಬಿಟ್ಟ. ನಾಗವಲ್ಲಿ ಊಟ ಸಿಟ್ಟು ಬಂದು. ಇನ್ನು ನೋಡ್ರಿ ಇವರು ಅಂತೂ ಸಾಕಾಗಿ ಆದ್ಯ ಇಲ್ಲಿ ನಿಂತಾಳ. ಚಿನ್ನು ಮ್ಯಾ ಹೋಗ್ಯಾನ. ಬರೀ ಈಗ ಸ್ವಲ್ಪ ಮಳೆ ಕಡಿಮೆ ಆಗೈತಿ ನೋಡ್ರಿ. ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗಿವೆ. ಯಾಕಂದ್ರೆ ಮಳೆ ಸಂಬಂಧ ಏನು ರೆಡಿ ಹಾಕಾಗಲ್ಲ. ಕೆಟ್ಟ ಬ್ಯಾಸರಿಗೆ ನೋಡ. ಬರ್ರಿ ಹೋಗುಂಬರ್ರಿ ಜಾತ್ರೆ ಹೋಗಕ್ಕೆ ಎಲ್ಲ ರೆಡಿಯಾಗಿ ನಿಂತೀವಿ ನೋಡ್ರಿ. ಬರ್ರಿ ಜಾತ್ರೆಗೆ ಹೋಗಮ್. ಟೈಮ್ ಆತ್ರಿ ಈಗ ಆಲ್ರೆಡಿ 8:30 ಆಯಿತು. ಇಲ್ಲೆಲ್ಲೇ ಅವರು
ಜಾತ್ರೆ ಮಾಡ್ಕೋತ ನೋಡ್ರಿ. ನೆಕ್ಸ್ಟ್ ಇದು ಟ್ವಿಸ್ಟರ್ ತೊಗೊಳತ್ತಿದ್ವಿ. ಇವು ಅಂತೂ ಫೇವ್ರೇಟ್ ನೋಡ್ರಿ. ಧನುಷ ದಿವ್ಯ ಅಂತೂ ಬರೀ ಇವೇ ತಿಂತಾರೆ. ನಂಗಂತೂ ಇಷ್ಟ ಆಗಲ್ಲ, ಯಾಕಂದ್ರೆ ಆಯಿಲಿ ಇರ್ತದೆ ಅಂತೇಳಿ. ಆಯಿಲ್ ಬಾಯ್ ಇರ್ತದೆ ನೋಡ್ರಿ ಅದ್ರೊಳಗೆ, ಹಂಗಾಗಿ ನಾನು ಜಾಸ್ತಿ ತಿನ್ನಂಗಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಫುಲ್ ಡಾನ್ಸ್ ಮಾಡೋದು. ಚಿನ್ನು ನೋಡ್ರಿ ಕಾರ್ ಆಡ್ತೀನಿ ಅಂದ. ಅದಕ್ಕೆ ಹಂಗೆ ಈ ಕಡೆ ಕಾರ್ ಆಡ್ಸಕ್ಕೆ ಬಿಟ್ವಿ. ಈ ಕಡೆ ಸಾನು ನೋಡ್ರಿ ಬೋಟ್ ಒಳಗೆ ಆಡ್ತೀನಿ ಅಂದ್ಲು. ಆ್ಯಕ್ಚುಲಿ ಚಿನ್ನೂ ಇದನ್ನೇ ಆಡ್ತೀನಂದ, ಬಟ್ ಅವ್ರು ತಾವಾಗೆ ಇದು ಮಾಡ್ಕೋಬೇಕಲ್ಲ, ಮೂವ್ ಮಾಡ್ಕೋಬೇಕಲ್ರಿ, ಅದು ಗೊತ್ತಾಗಂಗಿಲ್ಲ ಅವನಿಗೆ ಅಂತೇಳಿ ಸಾನುಗೆ ಇದು ಆಡ್ಸಕ್ಕೆ ಬಿಟ್ವಿ. ಈ ಕಡೆ ಏನಿದೆ ಚಿನ್ನು ಕಾರ್ ಆಡತ್ತ ನೋಡ್ರಿ. ಹುಡುಗರಿಗೆ ಜಾತ್ರೆಗೆ ಏನು ಕೊಡಿಸ್ತೀವಿಲ್ಲ, ಇಂಥದ್ರೊಳಗೆ ಖುಷಿ ಜಾಸ್ತಿ ಇರ್ತೈತೆ ನೋಡ್ರಿ ಆಡೋದ್ರೊಳಗೆ. ಅವ್ರು ಕಂಟಿನ್ಯೂಸ್ ಆಗಿ ಅದೇ ಹೇಳ್ತಾರೆ. ಚಿನ್ನು ಇನ್ನು ಮನೆಯಾಗೆ ಸ್ಟಾರ್ಟ್ ಮಾಡಿದ್ದ, ಅಮ್ಮ ಅದು ಆಡ್ತೀನಮ್ಮ ಇದು ಆಡ್ತೀನಮ್ಮ ಅಂತೇಳಿ. ಇಲ್ಲಿ ಬಂದಾಗಂತೂ ನೋಡೋದನ್ನೆಲ್ಲ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ರು. ಹುಡುಗರು ಜಾತ್ರೆ ಒಳಗೆ ಏನು ನೋಡ್ತೀವಿಲ್ಲ, ಹುಡುಗರು ಖುಷಿನೇ ಬೇರೆ. ಆದರೆ ಗದ್ಲಕ್ಕೆ ನೋಡ್ರಿ ಹುಡುಗರು ಕರ್ಕೊಂಬರಕ್ಕೆ ಒಲ್ಲ ಹಾಕದ. ಬಟ್ ಇವತ್ತೇನು ಜಾಸ್ತಿ ಅಷ್ಟು ಗದ್ದಲ ಇರಲಿಲ್ಲ, ಹಾಗಾಗಿ ಹುಡುಗರು ಕರ್ಕೊಂಬಂದಿದ್ದಕ್ಕೂ ಏನು ಚಲೋ ಇತ್ತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಗೋಬಿ ತೊಗೊಂಡ್ವಿ. ಇಲ್ಲ ಜಾತ್ರೆ ಮುಗಿಸಿ ಎಲ್ಲರೂ ಕೂಡಿ ಗೋಬಿ ಮಂಚೂರಿ ತಿನ್ನಾಕತ್ತೀವಿ ನೋಡ್ರಿ. ನಂಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಗೋಬಿ, ಜಾಸ್ತಿನೇ ಬೇಲ್ಪುರಿ ಇದೆ ತಿಂತೀನಿ. ಅವರೆಲ್ಲ ಗೋಬಿ ತೊಗೊಂಡಿದ್ರು, ನಾನೇನು ಒಲ್ಲ ಅಂತಂದೆ. ಅದಕ್ಕೆ ನೆಕ್ಸ್ಟ್ ಬಂದು ನೋಡ್ರಿ ಇಲ್ಲಿ ಪಾನಿಪುರಿ ತೊಗೊಂಡ್ವಿ. ಪಾನಿಪುರಿ ಫುಲ್ ಟೇಸ್ಟ್ ಇದು ನೋಡ್ರಿ. ನಾನು ಅದಕ್ಕೆ ಗೋಬಿ ತಿನ್ನಂಗಿಲ್ಲ, ನೆಕ್ಸ್ಟ್ ಏನಾರ ತೊಗೊತೀನಿ ಅಂದೆ. ಇಲ್ಲಿ ಬಂದು ನಾವು ಎಲ್ಲರೂ ಕೂಡ ಪಾನಿಪುರಿ ತಿನ್ನಾಕತ್ತೀವಿ ನೋಡ್ರಿ. ದಿವ್ಯಾನ್ ಫೇವ್ರೇಟ್ ನೋಡ್ರಿ ಪಾನಿಪುರಿ ಅಂದರೆ ಸಾಕು ನೋಡ್ರಿ. ಅದಿದ್ದರೆ ಬೇರೆ ಏನೂ ಬೇಕಾಗಿಲ್ಲ ಆಕೆಗೆ. ಪಾನಿಪುರಿ ತಿನ್ಕೊಂಡು ನೆಕ್ಸ್ಟ್ ಈ ಕಡೆ ಮತ್ತೆ ಬಂದ್ವಿ ನೋಡ್ರಿ. ದೊಡ್ಡದು ನಾವೇನಾರ ಆಡ್ಬೇಕಂತೇಳಿ ಈಗಿನ ಇವ್ರು ತಿನ್ನಾಕತ್ತಿದ್ರು. ನಾವು ಹೋಗುಂಬ ಅಂದರೆ ಇವರೊಂದಿಷ್ಟು ನೋಡಿ ಹುಡುಗರಿಗೆಲ್ಲ ಬೇಕೇ, ನಾವೇನು ತಿಂತೀವಿ ಎಲ್ಲ ಬೇಕು ನೋಡ್ರಿ ಅವ್ರಿಗೆ. ಅವ್ರು ಬಿಟ್ಟು ತಿನ್ನೋದು ಆಗಂಗಿಲ್ಲ, ಮತ್ತು ಹೆಲ್ದಿಗೆ ಚಲೋ ಅಲ್ಲ, ಬಟ್ ಆದರೂ ಕೇಳಂಗಿಲ್ಲ ಅವರು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಸ್ಲಿಪ್ಪರ್ ತೊಗೋಬೇಕಂತ ಬಂದು ನೋಡ್ರಿ ಚಿನ್ನುಗೆ. ಅವಾಗಿಂದ ಅಮ್ಮ ಸ್ಲಿಪ್ಪರ್ ಬೇಕಾ ನಂಗೆ ಎಷ್ಟದಾವು, ಬಟ್ ಅವ ನೋಡ್ರಿ ನೋಡೋಕೆ ಅಷ್ಟೇ ಕಾಣಿಸ್ತಾನ. ಬಟ್ ನೋಡ್ರಿ ಎಲ್ಲ ಕೂಡ ನಮ್ಮ ತಂಗಿ ಮ್ಯಾರೇಜ್ ತೊಗೊಂಡು 6 ಮಂತ್ ಆಯ್ತು ಅವ್ನು ಶೂಸ್ ತೊಗೊಂಡು. ಈಗ ಆಲ್ರೆಡಿ ಅವನಿಗೆ ಟೈಟ್ ಆಗತ್ತವು. ಹಾಗಾಗಿ ಒಂಥರ ಏನು ಒಂದು ಸ್ವಲ್ಪ ದಿನ ಬರ್ತಾವೆ ನೋಡ್ಬೇಕಂತೇಳಿ ಚಂದ ಅನ್ಸೋದು ನೋಡ್ರಿ. ಒಂಥರ ಕ್ಯೂಟ್ ಆಗತ್ತವು ಸ್ಲಿಪ್ಪರ್. ಹಾಗಾಗಿ ನೋಡ್ಬೇಕಂತ ಬಂದ್ವಿ. ಬಟ್ ಅವ ಒಲ್ಲ ಅಂದ, ಅಮ್ಮ ನಮ್ಗೆ ಗಾವಾಗಲ್ಲಾಗ್ಯಾವಮ್ಮ ಒಲ್ಲಮ್ಮ ಅಂದ. ಅದಕ್ಕೆ ಶೂಸ್ ತೊಗೊಂಡ್ರಾಯ್ತು, ಕ್ರಾಕ್ಸ್ ಟೈಪ್ ಇದು ಚಂದ ಅನ್ನಿಸ್ತಾವ ಅಂಥೇಳಿ ಇದು ತೊಗೊಳಕತ್ತೀವಿ ನೋಡ್ರಿ. ಇದನ್ನ ನೋಡ್ದ ಆಮೇಲೆ ಇದು ಇಷ್ಟ ಆಯ್ತು ಅವನಿಗೆ, ಮ್ಯಾಗದ ಇದು ಅದ ಇತ್ತಲ್ಲ. ಹಾಗಾಗಿ ಅಮ್ಮ ಇರ್ಲಮ್ಮ ಇವೇ ಬೇಕಮ್ಮ ಅಂತಂದ. ಮತ್ತು ಎದ್ದು ಹಾಕಿಬಿಟ್ಟು ಆಮೇಲೆ ತೊಗೋತೀವಿ ನೋಡ್ರಿ. ಎದ್ದು ಅಡ್ಡಾಡುವಾಗ ಇದು ನಡ್ತಾವಮ್ಮ ಚುಚ್ತಾವಮ್ಮ ಅಂತ ಹಾಕೋದೇ ಇಲ್ಲ. ಬಟ್ ಅವೇ ಬೇಕಂತ ಬಿಡಲ್ಲಾಗ್ಯ ನೋಡ್ರಿ. ಬೇಕಂತ ಹಠ ಮಾಡಕತ್ತ. ಹಾಗಾಗಿ ಅವೇ ತೊಗೊಂಡಿವಿ ಶೂಸ್ನೇ. ಚಪ್ಪಲ್ ಏನು ತೊಗೊಳಿಲ್ಲ, ಅವು ನಡಗತ್ತವಂತ. ಅಲ್ಲಿಂದ ಚಪ್ಪಲ್ ತೊಗೊಂಡು ನೆಕ್ಸ್ಟ್ ಇಲ್ಲಿ ಹುಡುಗರಿಗೆ ಏನಾರ ಗಾಡಿ ಇದು ತೊಗೋಬೇಕು ಅಪ್ಪಾಜಿಗೆ ಅಂತೇಳಿ ಇಲ್ಲಿ ಬಂದು ನೋಡ್ರಿ. ಹುಡುಗರು ಗಾಡಿ ಆಟಿಸೋನಂತರು ಎಷ್ಟದವ್ರಿ. ಅವು ನೋಡಿದ್ರೆ ಅದ್ರಾಗ ಎಲ್ಲನೂ ಬೇಕೇ ಅಂತಾರೆ ಹುಡುಗರು. ಒಂದು ಕಂಟಿನ್ಯೂಸ್ ಆಗಿ ಜಾತ್ರೆ ಇಲ್ರಿ ಬಂದ್ರೆ ಸಾಕು ನೋಡ್ರಿ. ಜಾತ್ರೆ ಹೋಗಿ ಎಷ್ಟು ರೊಕ್ಕ ಇದ್ರೂ ಸಾಲಂಗಿಲ್ಲ, ತೊಗೊಳೋದೆ ಹಾಗೆ ನೋಡಕತ್ರಂತೂ ಯಾವುದು ಬಿಡಂಗೆ ಆಗಲ್ಲ. ಅವನಿಗೆ ರಿಮೋಟ್ ಕಾರ್ ಬೇಕಮ್ಮ ಅಂತ ರಿಮೋಟ್ ಕಾರ್ ತೊಗೊಳಕತ್ತೀವಿ. ಬಟ್ ಅದೇನು ಮೂನೇ ಆಗಲಾಗಿತ್ತು. ಶೆಲ್ ಹಾಕಿಬಿಟ್ರು, 2-3 ಸಲ ಚೇಂಜ್ ಮಾಡಿ ಶೆಲ್ ಹಾಕಿಕೊಟ್ರು, ಮೂನೇ ಆಗಲಿಲ್ಲ. ಸ್ವಲ್ಪ ಹೊತ್ತು ಮೂವ್ ಆಗ್ತಿತ್ತು, ಮತ್ತು ವಾಪಸ್ ಬಂದಾಗ್ತಿತ್ತು ನೋಡ್ರಿ. ಹಾಗಾಗಿ 2-3 ಹಾಕ್ಸಿ ತಗ್ಸಿ ನೋಡ್ತೀವಿ, ಯಾವುದೂ ಸರಿನೇ ಇರಲಿಲ್ಲ. ಹಾಗಾಗಿ ರಿಮೋಟ್ ಕಾರ್ ತೊಗೊಳಿಲ್ಲ ನೋಡ್ರಿ ನಾವು. ಆಮೇಲೆ ಅವ್ರ ಮಾಮ ರಗಡ್ ಕಾರ್ ತಂದ, ಅವನು ಎಷ್ಟು ದೊಡ್ಡ ಕಾರ್ ಅದಾವ ಮನ್ಯಾಗ. ಬಟ್ ಆದರೂ ಅವನಿಗೆ ಜಾತ್ರೆಗಿಂದ ಬೇಕು ನೋಡ್ರಿ. ಅದಕ್ಕೆ ಇದು ಲೈಟ್ ಹತ್ತದ ತೊಗೊಂಡು ಹೋಗೋಂಬ ಅಂತ ಕಾರ್ ಕ್ಯಾನ್ಸಲ್ ಮಾಡಿಬಿಟ್ಟು ಇದನ್ನ ತೊಗೊಂಡ್ವಿ ನೋಡ್ರಿ. ಅವ್ನು ಫೈನಲಿ ಅವಾಗ ಸ್ವಲ್ಪ ಕಪ್ಪ ಅದಾವ, ಅಲ್ಲಿ ತನಕ ಅಳ್ಕೊಂತ ಕುಂತಿದ್ದ. ನೆಕ್ಸ್ಟ್ ಪಾಪ್ಕಾರ್ನ್ ಕಾರ್ನ ಅಮ್ಮ ಪಾಪ್ಕಾರ್ನ್ ತೊಗೊಳ್ಮಂತಂದ. ಹಾಗಾಗಿ ಅದೇ ನೋಡ್ರಿ ಹೆಲ್ದಿಗೆ ಚಲೋನೂ ಆಗುತ್ತೆ, ಆಯಿಲಿನೂ ಇರೋಂಗಿಲ್ಲ ಅಂತೇಳಿ ಅವೊಂದೆರಡು ತೊಗೊಂಡು ನೆಕ್ಸ್ಟ್ ಇಲ್ಲಿ ನಾವು ಒಂದು ಸ್ವಲ್ಪ ಏನಾರ ತೊಗೋಬೇಕತ್ತೆ ಬಂದ್ವಿ. ದಿವ್ಯಾ ಏನೈತಿ ಬ್ಯಾಗ್ ಬೇಕಂತೇಳಿ ನೋಡ್ರಿ. ಬ್ಯಾಗ್ ನೋಡಾಕತ್ತಿದ್ಲಕ್ಕಿ, ಆಕಿಗೊಂದು ಬ್ಯಾಗ್ ಕೊಡ್ಸಿರತ್ತಂತೆ. ಬ್ಯಾಗ್ ತೊಗೊಳಕ್ಕೆ ಬಂದ್ವಿ. ಹಾಗೆ ನಡ್ಬರ್ಕು ಒಂದಿಷ್ಟು ಕಬ್ಬಿನ ಹಾಲು ಕುಡ್ದಿರತ್ತಂತೆ. ಕಬ್ಬಿನ ಹಾಲು ಕೊಡಕ್ಕೆ ಬಂದ್ವಿ. ಆ್ಯಕ್ಚುಲಿ ಏನಪ್ಪ ಇವ್ರು ಕಂಟಿನ್ಯೂ ತಿನ್ನಾಕತ್ತಾರ ಅನ್ಬೇಡ್ರಿ. 1 ಅವರ್ ಐತಿ ಗ್ಯಾಪ್ ಆಗಿ. ನಾವು ಬಂದ ತಕ್ಷಣ ಅವಾಗ ಅಷ್ಟೇ ಕುಡಿದ್ವಿ ಪಾನಿಪುರಿನೆಲ್ಲ. ಸ್ವಲ್ಪ ಗ್ಯಾಪ್ ಆಗಿತ್ತು, ಅಡ್ಡಾಡ್ಬಿಟ್ಟು ಮತ್ತೊಂದಿಷ್ಟು ಬಾಯಾರಿಕೆ ಆಗಿತ್ತು. ಹಾಗಾಗಿ ಕಬ್ಬಿನ ಹಾಲು ಕುಡ್ದಿರತ್ತಂತೆ. ಅಷ್ಟೇ ಹಾಫ್ ಕಬ್ಬಿನ ಹಾಲು ಕುಡಿಯಾಕತ್ತೀವಿ ನೋಡ್ರಿ ಎಲ್ಲರೂ ಸೇರಿ. ಚಿನ್ನುಗಳಾಗ ಹಠ ಮಾಡಾಕತ್ತಿದ್ದವ ಚಿನ್ನು ಒಂದು ಸ್ವಲ್ಪ. ಅದಕ್ಕೆ ನಾವು ಒಂದು ಬದಲಿ ನಾನೇ ಕುಡಿದೆ. ಮತ್ತು ಆಮೇಲೆ ಬೇಕಮ್ಮ ಅಂದ. ನಾ ಕುಡಿದ್ಮ್ಯಾಗ ಲಕ್ಷ್ಮಿ ವಿಡಿಯೋ ಮಾಡಾಕತ್ತಾಳ ನೋಡ್ರಿ. ಇದು ನಾವು ಕುಡಿಯಾಕತ್ತೀವಿ, ಹಾಗೆ ವಿಡಿಯೋ ಮಾಡಾಕತ್ತಾಳಕಿ. ಅವಾಗ ಹಠ ಕಮ್ಮ ಆಯಿತು, ಅವಾಗ ಕಬ್ಬಿನಲ್ಲಿ ಕುಡಿಯಾಕತ್ತ ನೋಡ್ರಿ ಚಿನ್ನು. ಅವಂಗೆ ಅದ್ರಾಗ ಹಠ ಬಂತು ಅಂದ್ರೆ ಸಾಕು ನೋಡ್ರಿ ಹುಡುಗರಿಗೆ, ಕಮ್ಮಿನೇ ಆಗಲ್ಲ. ಕೈಯಾಗ ಏನಿರ್ತವೆ ಎಸದೇ ಬಿಡ್ತಾನೆ ನಾವು ಅಂತರು. ಮನೇಲಿ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಹೊಂಟಿವಿ ನೋಡ್ರಿ. ಈಗ ಒಂದು ಸ್ವಲ್ಪ ಇನ್ನೊಂದು ತೊಗೊಳಿದ್ದು ಮುಂದೆ ಹೋಗೋಣ ನೋಡಿದ್ರೆ ಆಯ್ತಂತೇಳಿ ಬಾಲ್ ಅದು ತೊಗೊಂಡ್ವಿ. ಲಾಸ್ಟಿಗೆ ಬಾಲ್ ತೊಗೊಂಡು ಹೊಂಟ್ವಿ ನೋಡ್ರಿ. ಈಗ ಜಾತ್ರೆ ಮುಗಿಸ್ಕೊಂಡು ಹುಡುಗರು ಜಾತ್ರೆ ಆಯ್ತು ಇವತ್ತುವರೆ. ನೆಕ್ಸ್ಟ್ ಮನೆ ಹತ್ರ ಹೋಗೋತಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಒಂದಿತ್ತು ನೋಡ್ರಿ, ಮಂಡೇ ನಮ್ಮ ಜಾತ್ರೆ ದಿವಸ. ಹಾಗಾಗಿ ಇಲ್ಲಿ ಕೃಷ್ಣನ ಗುಡಿ ಐತಿ. ಮನೆಗೆ ಹೋಗೋ ಹೊತ್ತಿಗೆ ಅಲ್ಲೇ ನಮಸ್ಕಾರ ಮಾಡಿಬಿಟ್ಟು ಹೋದ್ರೆ ಆಯ್ತು. ಇವತ್ತು ಕೃಷ್ಣನ ಗುಡಿಗೆ ಹೋಗ್ಬೇಕಂತಂದ್ರು. ಇಲ್ಲಿಷ್ಟು ನಮಸ್ಕಾರ ಮಾಡೋಬೇಕತ್ತೆ ಬಂದು ನೋಡಿ ಕೃಷ್ಣನ ಗುಡಿಗೆ.
ಬರ್ರಿ ಕೃಷ್ಣನ ದರ್ಶನ ತಗೊಂಡು ನೆಕ್ಸ್ಟ್ ಮನೆ ಕಡೆ ಹೋಗಿ ಜಾತ್ರೆ ಮುಗಿಸ್ಕೊಂಡ್ ಬಂದ್ವಿ ನೋಡ್ರಿ ಫುಲ್ ಅಷ್ಟಕ್ಕೂ ಜನ ಜಾಸ್ತಿ ಇದಿಲ್ಲ ಹಂಗಾಗಿ ಖುಷಿ ಆಯ್ತು ನೋಡ್ರಿ ನಾವು ಮಳೆ ಬರತ್ತವಲ್ಲ ಹಂಗಾಗಿ ಯಾರು ಹೋಗಿಲ್ಲ ನಾವು ಹೋಗ್ಲೇ ಮಾಡಿ ಅನ್ಕೋತ ಹೋದ್ವಿ ಬಟ್ ಫುಲ್ ಫ್ರೀ ಇತ್ತು ನೋಡ್ರಿ ಯಾಕಂದ್ರೆ ಆ್ಯಕ್ಚುಲಿ ಎಲ್ಲರೂ ಹಂಗೆ ಅನ್ಕೊಂಡಾರ ಮಳೆ ಬರತ್ತದ ಹೋಗ್ಬೇಡ ಅನ್ಕೊಂಡು ಜಾಸ್ತಿ ಜನ ಇರಲಿಲ್ಲ ಹಂಗಾಗಿ ಫುಲ್ ಫ್ರೀ ಆಗಿ ಹುಡುಗರು ಜಾತ್ರೆ ಮುಗಿಸ್ಕೊಂಡ್ ಬಂದ್ವಿ ಜಸ್ಟ್ ನಾಳೆ ಮತ್ತೆ ನಾವೆಲ್ಲರೂ ಹೋಗಿ ಬಂದ್ರೆ ಆಯ್ತು ಹೋಗ್ಬೇಕಾದ್ರೆ 9 ಗಂಟೆ ಆಗಿತ್ತು ಬರ್ಬೇಕಾದ್ರೆ 10:30 ಆಯ್ತು ನೋಡ್ರಿ ಈ ಹುಡುಗರ್ದು ಏನೈತಿ ಎಲ್ಲ ಕೊಡ್ಸ್ಕೊಂಡ್ ಬಂದ್ವಿ ನಾಳೆ ನಾವು ನಿವಾಂತ ಹೋದ್ರ ಅಂತೇಳಿ ಬರೀ ಈಗ ಊಟಕ್ಕೆ ಹಚ್ಚೋರು ಅನ್ನ ಅದು ಬಂದಾರ ಮನೆಯವರು ಅನ್ನ ಈಗ ನೋಡ್ರಿ ಇವ್ರು ಗೇಮ್ ಮಾಡ್ಕೊಂಡು ಕೂತಾರ ಚಂತರ ಮೊಬೈಲ್ ಇದ್ರೆ ಸಾಕು ನೋಡ್ರಿ ಇವ್ರಿಬ್ರಿಗೆ ಹೆಂಗೆ ಕೂತಾರ ಮೊಬೈಲ್ ಹಿಡ್ಕೊಂಡು ಎಲ್ಲಾರ್ದು ಜಾತ್ರೆ ಮುಗೀತು ಬರ್ರಿ ಬರ್ರಿ ಎಲ್ಲರಿಗೂ ಜಾತ್ರೆ ಮಾಡಿಸ್ತೀವಿ ಬರ್ರಿ ಅಂತಂತ ನೋಡ್ರಿ ಚಿನ್ನು ನೋಡ್ರಿ ಎಲ್ಲ ಇವ್ರ ಜಾತ್ರೆ ಮುಗ್ದೈತಿ ಆ ಪಪ್ಪ ನಾವು ಬಿಟ್ಟು ಜಾತ್ರೆ ಬಾಬಾ ಅದಕ್ಕೆ ಅವ್ರು ಬಿಟ್ಟು ನಾವು ಜಾತ್ರೆ ಮಾಡಿ ಬಂದೀವಿ ಹೌದು ಚಿನ್ನ ಪಪ್ಪ ನೀವು ಬಿಟ್ಟು ಮಾಡಿದ್ರೆ ನಾವು ಅವ್ರು ಬಿಟ್ಟು ಮಾಡತ್ತೀವಿಲ್ಲ ಊಟಕ್ಕೆ ಹಚ್ಚುಮ್ಮ ಪಪ್ಪ ಲಕ್ಷ್ಮಿ ಊಟಕ್ಕೆ ಹಚ್ಚಕತ್ತಾಳ ನೋಡ್ರಿ ಇಲ್ಲಿ ನಮ್ಮ ತಂಗಿ ಚಪಾತಿ ಮಾಡತ್ತಾಳ ನಾಳೆ ಮುಂಜಾನೆ ಇಡ್ಲಿಗೆ ರವೆ ಹಾಕೈತಿ ಚಪಾತಿ ಮಾಡತ್ತಾಳ ನೋಡ್ರಿ ಬಿಸಿ ಬಿಸಿ ನಮ್ದಂತೂ ಉಪವಾಸ ಐತಿ ಇವ್ರು ಎಲ್ಲಾರು ಊಟ ಮಾಡತ್ತಾರ ನೋಡ್ರಿ ನಮ್ಮ ಮಧ್ಯಾಹ್ನ ಮಾಡೀವಿ ಊಟ ಮಾಡಕ್ಕೆ ಕರೆಯಲ್ಲ ಯಾರಿಗೆ ನೋಡಲ್ಲ ವೀರೇಶ ಹೋಳಿಗೆ ಉಣ್ಣು ಬರತ್ತನ ಇವ್ರ ನಮ್ಮ ಮನೆಯವರು ಕುರುಡಿಗೆ ತಿನ್ನು ಬಾ ಅತ್ತ ಲಕ್ಷ್ಮಿ ಏನು ತಿನ್ನು ಬಾ ಅಂತಿ ಚಪಾತಿ ಇವ್ರು ನೋಡ್ರಿ ಇವ್ರದ್ದು ಆಟ ಸುಗ್ಗಿ ಒಳಗೆ ಅದಾರ ಇಟ್ಟರು ಆಟ ಆಡೋದೇ ಅವ್ರಿಗೆ ಆಟ ಆಡೋದು ಇನ್ನೂ ಸಾಕಾಗಿಲ್ಲ ಅವ್ರಿಗೆ ಇಲ್ಲಿ ಕೈಯ ಚಪಾತಿ ಇರ್ಕೊಂಡು ಕೂತಿನ ತಿನ್ಸಾಕ ಅವ್ರಿಗೆ ಆಟ ಆಡಕತ್ತಾರ ನೋಡ್ರಿ ಅವ್ರು An hour later. ಟೈಮ್ ನೋಡ್ರಿ ತಿರುಗಿ 12:30 ಪೋನೆ 1 ಆಯಿತು ಇನ್ನೇನು ಮಲ್ಕೊಂಡ್ಬಿಡ್ತೀವಿ ಊಟನೂ ಆಯ್ತು ಎಲ್ಲರದು ನಮ್ದಂತೂ ಒಪ್ಪತ್ತಿತ್ತು ನಾವೇನು ಸುಮಾರು ಅದು ತಿಂದ್ಬಿಟ್ವಿ ಅಲ್ಲೇ ಪಾನಿಪುರಿ ತಿಂದಿದ್ವಲ್ಲ ಹಂಗಾಗಿ ಏನು ಹಸಿವಿಲ್ಲ ನೋಡ್ರಿ ಏನು ಚೂಡ ತಿನ್ಬೇಕಂದ್ರೆ ಅದನ್ನು ಒಲ್ಲ ಅಂತಂದ್ರು ಚಾನು ಕೊಡಲಿಲ್ಲ ಇವತ್ತು ಚಾವಲ್ಲ ಬಿಡ್ತು ನೋಡ್ರಿ ಇವತ್ತು ಮಧ್ಯಾಹ್ನ ಲೇಟಾಗಿ ಕುಡಿತು ಇನ್ನೇನು ಮಲ್ಕೋತೀವಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್